ಬದುಕು ಬದಲಿಸುವ ಒಂದು ಕಥೆಯನ್ನು ಕೇಳೋಣ. ಬದುಕಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕಾದರೆ ನಮಗೆ ತೀರಾ ಅಗತ್ಯವಾದದ್ದು ಸಂಯಮ, ತಾಳ್ಮೆ. ಸಂಯಮ ಇಲ್ಲದಿದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ವ್ಯಾಸ ಮತ್ತು ಗಣಪತಿಯ ಒಂದು ಉದಾಹರಣೆಯನ್ನು ವಿಶ್ಲೇಷಣೆ ಮಾಡಬಹುದು. ವೇದವ್ಯಾಸರು ಮಹಾಭಾರತವನ್ನು ಬರೆದದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ವೇದವ್ಯಾಸರು ಶ್ಲೋಕಗಳನ್ನು ಹೇಳ್ತಾ ಹೋಗ್ತಾರೆ, ಗಣಪತಿ ಅದನ್ನು ಬರ್ಕೋತಾ ಹೋಗ್ತಾನೆ. ಒಂದು ನಿಯಮ ಏನು ಗಣಪತಿದು ಅಂತ ಹೇಳ್ತಂದರೆ, ನನ್ನ ಲೇಖನಿಗೆ ವಿಶ್ರಾಂತಿ ಕೊಡಬಾರದು, ನೀನು ನಿರಂತರವಾಗಿ ಹೇಳ್ತಾ ಹೋಗಬೇಕು. ವ್ಯಾಸ ಮಹರ್ಷಿಗಳು ಒಪ್ಕೋತಾರೆ. ಹಾಗೆಯೇ ವ್ಯಾಸ ಮಹರ್ಷಿಗಳು ಒಂದು ಷರತ್ತನ್ನು ಹಾಕ್ತಾರೆ, ನಾನು ಹೇಳುವ ಎಲ್ಲ ಶ್ಲೋಕಗಳನ್ನು ಅರ್ಥ ಮಾಡಿಕೊಂಡೇ ನೀನು ಬರೀಬೇಕು. ಅದಕ್ಕೆ ಗಣಪತಿಯೂ ಒಪ್ಕೋತಾರೆ. ಹೀಗೆ ಮಹಾಭಾರತದ 1,00,000 ಶ್ಲೋಕಗಳನ್ನು ವ್ಯಾಸ ಮಹರ್ಷಿಗಳು ಹೇಳುವಾಗ ಅದನ್ನೆಲ್ಲ ಬಹಳ ಕರಾರುವಾಕ್ಕಾಗಿ ಗಣಪತಿ ಬರ್ಕೊಂಡು ಆಗುತ್ತೆ. ಕೊನೆಗೆ ವೇದವ್ಯಾಸರು ಹೇಳ್ತಾರಂತೆ, ವಿಘ್ನೇಶ್ವರ, ನಿನ್ನ ಲೇಖನಿ ಇವತ್ತು ಧನ್ಯವಾಯಿತು ಅಂತ ಅನಿಸುತ್ತೆ. ನನಗೆ ಆಶ್ಚರ್ಯ ಆಗಿದ್ದು, 1,00,000 ಶ್ಲೋಕಗಳನ್ನು ಹೇಳಿದ್ರೂ ಎಲ್ಲೂ ಸಹ ನೀನು ಆ ಶ್ಲೋಕದ ಅರ್ಥ ಏನು, ಇದು ಯಾಕೆ ಹೀಗೆ, ಅದು ಯಾಕೆ ಹೀಗೆ ಅಂತ ಎಲ್ಲೂ ಕೇಳಲೇ ಇಲ್ಲ ನೀನು. ಆದರೆ ನಾನು ಮಾತ್ರ ಮಾತಾಡ್ತಾನೇ ಇದ್ದೆ. ನೀನು ಒಂದೇ ಒಂದು ಮಾತಾಡಲಿಲ್ವಲ್ಲ, ಇದು ನನಗೆ ಆಶ್ಚರ್ಯವಾಯಿತು. ಹೇಗೆ ಸಾಧ್ಯವಾಯಿತು ನಿನಗೆ ಮಾತನಾಡದೆ ಕೂತ್ಕೊಂಡು ನಿರಂತರವಾಗಿ 1,00,000 ಶ್ಲೋಕ ಬರ್ಕೊಂಡಿಯಲ್ಲ, ಹೇಗೆ ಅಂತ ಕೇಳಿದಾಗ ಗಣಪತಿ ಹೇಳ್ತಾನಂತೆ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಸಮಯ ಎಷ್ಟು ಮುಖ್ಯವೋ ಸಂಯಮವೂ ಅಷ್ಟೇ ಮುಖ್ಯ. ಒಂದು ವೇಳೆ ನಾನೇನಾದರೂ ಆ ಕತೆ ಯಾಕೆ, ಈ ಕತೆ ಹೀಗೆ, ಇದು ಹೀಗಿರಬಾರ್ದ ಹಾಗಿರಬಾರ್ದ ಅಂತ ಕೇಳ್ತಾ ಹೋಗಿದ್ರೆ ಅದು ಸಂಪೂರ್ಣ ವ್ಯಾಸಭಾರತ ಆಗೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಅದು ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ಏನು, ಬರ್ಕೊಳ್ಳೋದಷ್ಟೇ. ಅದರಲ್ಲೂ ನೀನು ಹೇಳುವ ಎಲ್ಲ ಶ್ಲೋಕಗಳು ನನಗೆ ಅರ್ಥವಾದವು. ಆದರೆ ಕೂಟ ಶ್ಲೋಕಗಳು ಅನ್ನೋದನ್ನು ನೀನು ಏನು ಹೇಳ್ತಾ ಇದ್ದೆ ಅದನ್ನು ಯೋಚನೆ ಮಾಡೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ಆ ಸಮಯದಲ್ಲೇ ನೀನು ಕಥಾಹಂದರವನ್ನು ಮನಸ್ಸಲ್ಲಿ ರೂಪಿಸ್ಕೊಳ್ತಾ ಇದ್ದದ್ದೂ ನನಗೆ ಗೊತ್ತಿತ್ತು. ಹಾಗಾಗಿ ಇಬ್ಬರ ಕೆಲಸವೂ ಭಾರತವನ್ನು ಬರೆದು ಮುಗಿಸೋದೇ ಮೂಲ ಆಗಿದ್ದ ಕಾರಣ ಅನಗತ್ಯ ಮಾತುಗಳಿಗೆ ನೀವು ಅವಕಾಶ ಕೊಡಲಿಲ್ಲ, ನಾನು ಕೊಡಲಿಲ್ಲ ಅನ್ನೋ ಮಾತನ್ನು ಗಣಪತಿ ಹೇಳ್ತಾನಂತೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡುವಾಗ ಕೆಲಸಕ್ಕೆ ಬಾರದ ಅನಗತ್ಯ ಮಾತುಗಳನ್ನು ಆಡ್ತಾ ಸಮಯವನ್ನು ವ್ಯರ್ಥ ಮಾಡದೆ ಮಾಡುವ ಕೆಲಸದ ಮೇಲೆ 100ರಷ್ಟು ಗಮನವನ್ನು ಇಡಬೇಕು ಅಂತ ಹೇಳ್ತಾರೆ ಗಣಪತಿ.